Good morning. Uh, when we continue with the Karl Heinrich Marx with the theory of class struggle, that's E content, semester 5th, Tumkur University, the session 2, ಡಾಕ್ಟ್ರಿನ್ ಆಫ್ ಕ್ಲಾಸ್ ಸ್ಟ್ರಗಲ್, ವರ್ಗ ಸಂಘರ್ಷದ ಸಿದ್ಧಾಂತ ಅಂತ ಕೂಡ ನಾವು ಹೇಳ್ತೇವೆ. ಟು ಅಂಡರ್ಸ್ಟ್ಯಾಂಡ್ ದ ಥಿಯರಿ ಆಫ್ ಕ್ಲಾಸ್ ಸ್ಟ್ರಗಲ್, ಇಲ್ಲಿ ನಾವು ವರ್ಗ ಸಂಘರ್ಷದ ಥಿಯರಿ ಅದು ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಥಿಯರಿ ಆಫ್ ಕ್ಲಾಸ್ ಸ್ಟ್ರಗಲ್, ಸೊ ವರ್ಗ ಸಂಘರ್ಷ ಸಿದ್ಧಾಂತ. ದ ಥಿಯರಿ ಆಫ್ ಕ್ಲಾಸ್ ಸ್ಟ್ರಗಲ್ ಇಸ್ ಸೆಂಟ್ರಲ್ ಟು ಮಾರ್ಕ್ಸಿಯನ್ ಥಾಟ್. ಮಾರ್ಕ್ಸಿಯನ್ ಆಲೋಚನೆ ಮತ್ತು ಕೇಂದ್ರೀಕೃತ ಆಲೋಚನೆಯಲ್ಲಿ ವರ್ಗ ಸಂಘರ್ಷಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ. ಆ ಚಿಂತನೆಗೆ ಹೆಚ್ಚಿನ ಒಂದು ಒತ್ತು ನೀಡಲಾಗಿದೆ ಅಂತ ಕೂಡ ಹೇಳ್ಬೋದು. ಇನ್ ಫ್ಯಾಕ್ಟ್, ಮಾರ್ಕ್ಸಿಯನ್ ಸೋಷಿಯಾಲಜಿ ಈಸ್ ಆಫನ್ ಕಾಲ್ಡ್ ದಿ ಸೋಷಿಯಾಲಜಿ ಆಫ್ ಕ್ಲಾಸ್ ಸ್ಟ್ರಗಲ್. ಮಾರ್ಕ್ಸಿಯನ್ ಸಮಾಜಶಾಸ್ತ್ರವನ್ನು ಒಂದು ಸಂಘರ್ಷ, ವರ್ಗ ಸಂಘರ್ಷ ಸಮಾಜಶಾಸ್ತ್ರ ಎಂದೇ ಕೂಡ ಗುರುತಿಸ್ಬೋದು ಎಂಬುವಂಥದ್ದು. ಸೊ ಮಾರ್ಕ್ ಇನ್ ಹಿಸ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕಾರ್ಲ್ ಮಾರ್ಕ್ಸ್ ಅವರ ಅದ್ಭುತವಾದಂತಹ ಒಂದು ಕೃತಿ ಮತ್ತು ಸಾಧನೆ, ಒಂದು ಕಾಂಟ್ರಿಬ್ಯೂಷನ್ ಅಂತ ಗುರುತಿಸ್ತೇವೆ. ಅವ್ರು ಏನು ವಾಟ್ ಹಿ ಹ್ಯಾಸ್ ಒಪೈನ್ಡ್, ಅವರ ಅಭಿಪ್ರಾಯ ಏನು ಅಂತ ನಾವು ಗುರುತಿಸ್ತಾ ಹೋದರೆ, ದಿ ಹಿಸ್ಟ್ರಿ ಆಫ್ ಇಥರ್ಟೋ ಎಕ್ಸಿಸ್ಟಿಂಗ್ ಸೊಸೈಟಿ ಇಸ್ ದಿ ಹಿಸ್ಟ್ರಿ ಆಫ್ ಕ್ಲಾಸ್ ಸ್ಟ್ರಗಲ್. ಏನು ಈಗಿನ ಸಮಾಜ ಅಥವಾ ಈ ಐತಿಹಾಸಿಕವಾಗಿ ಸಮಾಜದ ಒಂದು ವಾಸ್ತವಿಕತೆ ಅಥವಾ ಅಸ್ತಿತ್ವ ಯಾವ ರೀತಿ ಅಂದರೆ ಒಂದು ಸ್ಟ್ರಗಲ್ ಅಂತ ಕೂಡ ಹೇಳ್ಬೋದು. ವರ್ಗ ಸಂಘರ್ಷದ ಸ್ವರೂಪನೇ ಆಗಿದೆ ಸಮಾಜ ಅನ್ನುವ ಒಂದು ಅರ್ಥೈಸುವಿಕೆಯ ಭಾವ ನೋಡ್ತೀವಿ. ಫ್ರೀ ಮ್ಯಾನ್ ಆ್ಯಂಡ್ ಸ್ಲೇವ್, ಪ್ಯಾಟ್ರಿಷಿಯನ್ ಆ್ಯಂಡ್ ಪ್ಲೆಬಿಯನ್, ಲಾರ್ಡ್ ಆ್ಯಂಡ್ ಸರ್ಫ್, ಗಿಲ್ಡ್ ಮಾಸ್ಟರ್ ಆ್ಯಂಡ್ ಜರ್ನಿ ಮ್ಯಾನ್, ಇನ್ ಅ ವರ್ಡ್ ಆಪ್ರೆಸರ್ ಆ್ಯಂಡ್ ಆಪ್ರೆಸ್ಡ್, ಸ್ಟಡ್ ಇನ್ ಕಾನ್ಸ್ಟೆಂಟ್ ಅಪೋಸಿಷನ್ ಟು ಒನ್ ಅನದರ್. ಸೊ ಇಲ್ಲಿಗೆ ಬಡವ, ಬಲ್ಲಿದ, ಉತ್ತಮ, ಮಧ್ಯಮ, ಅದಮ್ಯ, ಇಲ್ಲಿ ಮೇಲು ಕೀಳು ಎಂಬುವಂತಹ ಭಾವನೆ ಏನಿದೆ, ಇಟ್ಸ್ ಲೈಕ್ ಅಪೋಸ್ ಮಾಡುವಂಥದ್ದು ಮತ್ತು ಹೋರಾಟ ಮಾಡುವಂಥದ್ದು ಕಂಡು ಬರ್ತಕ್ಕಂಥ ಸೂಕ್ಷ್ಮ ಸಂಗತಿಗಳೇ ಇದಾಗಿದೆ. ಆಪೋಸಿಷನ್ ಟು ಒನ್ ಅನದರ್ ಕ್ಯಾರಿಡ್ ಆನ್ ಅನ್ interrupted, now hidden and now open fight, a fight that each time ended in a revolutionary reconstruction of society. ಸೊ ಇದು ಒಂದು ಹೋರಾಟ, ತೆರೆದ ಸ್ವರೂಪದ ಹೋರಾಟ ಆಗಿರಬಹುದು. ಏನು ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಇದೆ, ಒಂದು ಸಮಾಜದಲ್ಲಿ ಈ ಥರದ ಒಂದು ಸಂಘರ್ಷಗಳಿದ್ದಾಗ ಸ್ವರೂಪ ಪಡ್ಕೊಳ್ತಾ ಹೋಗುತ್ತೆ ಆ ಹೋರಾಟ ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ. ಟೈಮ್ಲೆಸ್ ಅಂತ ಕೂಡ ಗುರುತಿಸ್ತೀವಿ. ಕ್ರಾಂತಿಕಾರಿಕವಾಗಿ ಇದು ಸಮಾಜವನ್ನು ಮತ್ತೆ ಸೃಷ್ಟಿಸುವ, ಸಮಾಜದ ನಿಯಮಗಳನ್ನು ಮತ್ತೆ ಕಲ್ಪಿಸುವ, ರೂಪಿಸುವ, ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಏನು ಕಾರ್ಲ್ ಮಾರ್ಕ್ಸ್ ಅವರು ವ್ಯಕ್ತಪಡಿಸ್ತಾರೆ. ಆ್ಯಸ್ ಹಿ ಸೇಸ್ ವೆನ್ ಹಿ ಸೇಸ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಸೊಸೈಟಿ ಅಟ್ ಲಾರ್ಜ್ ಆರ್ ಇನ್ ಕಾಮನ್ ರಿಯೂನ್ ಆಫ್ ದಿ ಕಂಟೆಂಡಿಂಗ್ ಕ್ಲಾಸ್. ಸೊ ಯಾವಾಗ ಸಮಾಜ ಮತ್ತೆ ಉದ್ಭವಿಸುತ್ತೆ, ಮತ್ತೆ ಸಮಾಜದಲ್ಲಿ ಹೊಸ ನಿಯಮಗಳಾಗ್ತವೆ, ಬದಲಾವಣೆಗಳಾಗುತ್ತೆ, ಆವಾಗ ಈ ಥರದ ವರ್ಗದ ವಿಚಾರ, ವರ್ಗದ ನಿಯಮಗಳು ಮತ್ತು ಸಂಘರ್ಷಗಳು ಕಡಿಮೆ ಆಗುತ್ತೆ, ಅಂತ್ಯ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಸೂಕ್ಷ್ಮಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಕ್ಲಾಸ್ ಸ್ಟ್ರಗಲ್ಗೆ ಸಂಬಂಧಪಡುವಾಗೆ ಅವರು ಇನ್ನೂ ಹೆಚ್ಚು ವಿಷಯಗಳನ್ನು ಹಂಚಿಕೊಳ್ತಾ ಹೋಗುವಂಥ ನಿಟ್ಟಿನಲ್ಲಿ, ಇಟ್ ಇಸ್ ಕ್ಲಿಯರ್ ಫ್ರಮ್ ದಿ ಅಬೋವ್ ದ್ಯಾಟ್ ಎವ್ರಿ ಸ್ಟೇಜ್ ಇನ್ ಹಿಸ್ಟ್ರಿ ದೇರ್ ಇಸ್ ಅ ವಾರ್ ಬಿಟ್ವೀನ್ ಕ್ಲಾಸಸ್. ಇತಿಹಾಸದ ಹಲವಾರು ಆಯಾಮಗಳಲ್ಲಿ ಎಲ್ಲಾದರೂ ಒಂದು ಕಡೆ ಯುದ್ಧ, ಸಂಘರ್ಷ ಅನ್ನೋದು ಇದ್ದೇ ಇದೆ ಅನ್ನುವಂಥದ್ದು. ಮಾರ್ಕ್ಸ್ ಸೇಸ್ ದಟ್ ಅಕಾರ್ಡಿಂಗ್ ಟು ದ ರಿಲೆಂಟ್ಲೆಸ್ ಲಾ ಆಫ್ ದಿ ಹಿಸ್ಟ್ರಿ ಅ ಪರ್ಟಿಕ್ಯುಲರ್ ಕ್ಲಾಸ್ ಓನ್ಸ್ ಆ್ಯಂಡ್ ಕಂಟ್ರೋಲ್ಸ್ ಮೀನ್ಸ್ ಆಫ್ ಪ್ರೊಡಕ್ಷನ್. ಕಾರ್ಲ್ ಮಾರ್ಕ್ಸ್ ಅವರ ಅಭಿಪ್ರಾಯದಂತೆ ಇತಿಹಾಸದ ಕಾಲಘಟ್ಟದಲ್ಲಿ ಯಾವುದಾದ್ರೂ ಒಂದು ವರ್ಗ ಮತ್ತೊಂದು ವರ್ಗವನ್ನು ನಿಯಂತ್ರಿಸುವ, ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು ಕಂಡುಬರತಕ್ಕಂತಹ ಒಂದು ಸತ್ಯ ಸಂಗತಿ. ಸೊ ಅದು ಮೀನ್ಸ್ ಆಫ್ ಪ್ರೊಡಕ್ಷನ್ ಆಗಿರ್ಬೋದು, ಉತ್ಪಾದನಾ ಒಂದು ವಸ್ತು, ಉತ್ಪಾದನಾ ಒಂದು ವಿಷಯ, ಉತ್ಪಾದನಾ ಒಂದು ಗಳಿಕೆ ಏನಾದರೂ ಆಗಿರ್ಬೋದು, ಉತ್ಪಾದನೆಗೆ ಸಂಬಂಧಪಡ್ತಕ್ಕಂಥದ್ದು. ದಟ್ಸ್ ವಾಟ್ ಈ ಒಪೈನ್ಸ್ ಇನ್ ವೆನ್ ಈ ಸೇಸ್ ಅಬೌಟ್ ಲೆಸ್ ಲೋ ಆಫ್ ಹಿಸ್ಟ್ರಿ ಅ ಪರ್ಟಿಕ್ಯುಲರ್ ಕ್ಲಾಸ್ ಓನ್ಸ್ ದಿ ಕಂಟ್ರೋಲ್ ಆಫ್ ಮೀನ್ಸ್ ಆಫ್ ಪ್ರೊಡಕ್ಷನ್. ಸೊ ದ ಕ್ಯಾಪಿಟಲಿಸ್ಟ್ ಕ್ಲಾಸ್ ಮೇಕ್ಸ್ ಯೂಸ್ ಆಫ್ ದಿ ಸ್ಟೇಟ್ ಆ್ಯಸ್ ಎ ಇನ್ಸ್ಟ್ರೂಮೆಂಟ್ ಆಫ್ ಅಪ್ರೆಕ್ಷನ್ ಆ್ಯಂಡ್ ಎಕ್ಸ್ಪ್ಲೋಟೇಷನ್. ಸೊ ಇಲ್ಲಿ ಬಂಡವಾಳಶಾಹಿ, ಬಂಡವಾಳಶಾಹಿಗಳು ಅಂತ ಹೇಳಿದಾಗ ದಿ ಕ್ಯಾಪಿಟಲಿಸ್ಟ್ ಕ್ಲಾಸ್ ಅಂತ ಏನು ಹೇಳ್ತೀವಿ, ಸೊ ಇವರು ಒಂದು ಅಸ್ತ್ರವಾಗಿ ಬಳಸ್ಕೊಳ್ತಾರೆ ಈ ಸಂಘರ್ಷವನ್ನು ಮತ್ತು ತುಳಿಯುವಿಕೆ, ದಬ್ಬಾಳಿಕೆಯನ್ನು ಮತ್ತು ಲೂಟಿ, ಒಂದು ರೀತಿ ದೌರ್ಜನ್ಯ ಎಸಗುವಂಥದ್ದು ಏನಿದೆ ಮತ್ತೊಂದು ವರ್ಗದ ಮೇಲೆ, ಇದನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಳ್ತಾರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಪ್ಲಸ್ ಅಟ್ ಎವ್ರಿ ಸ್ಟೇಜ್ ದೇರ್ ಆರ್ ಬ್ರಾಡ್ಲಿ ಟು ಕ್ಲಾಸಸ್. ದೇರ್ ಆರ್ ಬ್ರಾಡ್ಲಿ ಟು ದ ಓನರ್ಸ್ ಆಫ್ ದಿ ಮೀನ್ಸ್ ಆಫ್ ಪ್ರೊಡಕ್ಷನ್. ಯಾರು
ಒಂದು ಬಂಡವಾಳವನ್ನು ಹೊಂದಿರ್ತಾರೆ, ಒಂದು ಆಸ್ತಿ ಅಂತಸ್ತನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು ಒಂದು. ಮತ್ತೊಂದು ಕಡೆ ಯಾರು ಇದನ್ನು ಹೊಂದಿರೋದಿಲ್ಲ, ಇರುವವರು ಮತ್ತು ಇಲ್ಲದವರು ಅಂತ ನಾವು ಹೇಳ್ತೀವಿ, ಉಳ್ಳವರು ಮತ್ತು ಇಲ್ಲದೇ ಇದ್ದವ್ರ ನಡುವೆ ಇರತಕ್ಕಂತಹ ಎರಡು ರೀತಿಯ ವರ್ಗಗಳನ್ನು ಇಲ್ಲಿ ಗುರುತಿಸ್ತೀವಿ. ಸೊ ಹಿಸ್ಟ್ರಿ ಪ್ರೆಸೆಂಟ್ಸ್ ನಥಿಂಗ್ ಬಟ್ ದಿ ರೆಕಾರ್ಡ್ ಆಫ್ ವಾರ್ ಬಿಟ್ವೀನ್ ಕ್ಲಾಸಸ್. ಸೊ ಇತಿಹಾಸದ ಒಂದು ಕಾಲಘಟ್ಟದಲ್ಲಿ ಎರಡೂ ರೀತಿಯ ಒಂದು ವರ್ಗ ಸಂಘರ್ಷ, ವರ್ಗ ವ್ಯತ್ಯಾಸಗಳು ಇದ್ದೇ ಇದೆ ಅನ್ನುವಂಥದ್ದು ಇದರ ಸಂಗತಿ. ಸೊ ಕ್ಲಾಸ್ ಸ್ಟ್ರಗಲ್ಗೆ ಸಂಬಂಧಪಡುವಾಗ ಹೇಳುವಂಥದ್ದಾದರೆ, ಸೊ ಎಸೆನ್ಷಿಯಲ್ ಆಸ್ಪೆಕ್ಟ್ ಆಫ್ ಮಾರ್ಕ್ಸಿಯನ್ ಥಿಯರಿ ಆಫ್ ಕ್ಲಾಸ್ ಸ್ಟ್ರಗಲ್, ಮಾರ್ಕ್ಸ್ರವರ ವರ್ಗ ಸಂಘರ್ಷಕ್ಕೆ ಸಂಬಂಧಪಡುವಂಥ ಕೆಲವು ಮುಖ್ಯ ಆಯಾಮಗಳನ್ನು, ಆಸ್ಪೆಕ್ಟ್ಗಳನ್ನು ನಾವು ಗುರುತಿಸೋದಾದರೆ ಇಲ್ಲಿ ನಾವು ಗಮನಿಸ್ಬೋದು. ಮೊದಲಿಗೆ ದ ಫಸ್ಟ್ ಒನ್, ದ ಡೆವಲಪ್ಮೆಂಟ್ ಆಫ್ ದಿ ಪ್ರೊಲಿಟರಿಯೇಟ್. ಸೊ ಏನು ಅಕ್ಯುಮುಲೈಸೇಷನ್ ಆಫ್ ಕ್ಯಾಪಿಟಲ್ ಇಸ್ ಎಸೆನ್ಸ್ ಆಫ್ ಕ್ಯಾಪಿಟಲಿಸಮ್ ಅಂತ ಹೇಳ್ತಾರೆ. ಈ ಒಂದು ವರ್ಗವನ್ನು ಇಲ್ಲಿ ಹುಟ್ಟಾಕ್ತಾರೆ, ಈ ಒಂದು ವರ್ಗ ಸೃಷ್ಟಿಯಾಗುತ್ತೆ. ಸೊ ಈ ಬಂಡವಾಳಶಾಹಿತ್ವ ಮತ್ತು ಬಂಡವಾಳಶಾಹಿ ವರ್ಗದಲ್ಲಿ ಈ ಸಂಪನ್ಮೂಲಗಳನ್ನು ಹೊಂದುವಲ್ಲಿ ಹಾಗೂ ಅದನ್ನು ನಿಯಂತ್ರಿಸುವಂತಹ ಒಂದು ಕ್ಲಾಸಿನ ಒಂದು ಉಗಮ ಆಗುತ್ತೆ. ದ ಕ್ಯಾಪಿಟಲ್ ಇಸ್ ಗೇನ್ಡ್ ಫ್ರಮ್ ದಿ ಎಕ್ಸ್ಪ್ಲಾಯ್ಟೇಷನ್ ಆಫ್ ದಿ ವರ್ಕಿಂಗ್ ಕ್ಲಾಸ್. ಸೊ ಈ ಒಂದು ಸಂಪನ್ಮೂಲ ಸಂಪತ್ತುಗಳನ್ನು ಗಳಿಸುವಂತಹ ಬಂಡವಾಳಶಾಹಿ ವರ್ಗದ ಉಗಮ ಏನಿದೆ, ಇದು ದುಡಿಯುವಂತಹ ವರ್ಗದ ಮೇಲಿನ ದಬ್ಬಾಳಿಕೆಯಿಂದ ರೂಪಿಸಲ್ಪಡುವ ಅಥವಾ ಆ ಒಂದು ದಬ್ಬಾಳಿಕೆಯ ಮೂಲಕ ಗಳಿಸ್ಕೊಂಡಿರುವಂತಹ ಒಂದು ವರ್ಗ ಇದಾಗುತ್ತೆ, ಅವ್ರ ಮೇಲೆ ಮಾಡುವಂಥ ದಬ್ಬಾಳಿಕೆಗಳು. ಸೊ ಎರಡನೇದಾಗಿ ಇಂಪಾರ್ಟೆನ್ಸ್ ಆಫ್ ಪ್ರಾಪರ್ಟಿ. ಸೊ ಇಲ್ಲಿ ಆಸ್ತಿಯ ಒಂದು ಪ್ರಾಮುಖ್ಯತೆಯನ್ನು ಗುರುತಿಸ್ತಾ ಹೋದರೆ, ಅಕಾರ್ಡಿಂಗ್ ಟು ಮಾರ್ಕ್ಸ್, ದ ಮೋಸ್ಟ್ ಡಿಸ್ಟಿಂಗ್ವಿಷಿಂಗ್ ದ ಫೀಚರ್ ಆಫ್ ಎನಿ ಸೊಸೈಟಿ ಈಸ್ ಇಸ್ ಫಾರ್ಮ್ ಆಫ್ ಪ್ರಾಪರ್ಟಿ. ಯಾವುದೇ ಸಮಾಜದಲ್ಲಿ ಆಸ್ತಿ ಹೊಂದುವುದು, ಆಸ್ತಿ ಗುರುತಿಸುವುದು, ಆಸ್ತಿಯ ವಿಚಾರ, ಆಸ್ತಿಯ ಆಯಾಮವೇ ಬಹಳ ಮುಖ್ಯವಾದ ಅಂಶ, ನಿರ್ಣಾಯಕ ಅಂಶ ಅಂತ ಹೇಳ್ತಾರೆ. ಆ್ಯನ್ ಇಂಡಿವಿಜುವಲ್ಸ್ ಬಿಹೇವಿಯರ್ ಇಸ್ ಡಿಟರ್ಮಿನ್ಡ್ ಬೈ ಇಟ್ಸ್ ರಿಲೇಷನ್ ಟು ಪ್ರಾಪರ್ಟಿ. ಸೊ ಆತನ ಒಂದು ವರ್ತನೆ, ಆತನ ಒಂದು ಆಲೋಚನೆ, ಸ್ವಭಾವ, ಅವನು ಯಾವ ಥರ ಆಸ್ತಿಯೊಂದಿಗೆ ಸಂಬಂಧಿತನಾಗಿದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಸ್ ಸಚ್ ಆ್ಯನ್ ಇಂಡಿವಿಜುವಲ್ಸ್ ಆಕ್ಯುಪೇಷನ್ ಇಸ್ ನಾಟ್ ಇಂಪಾರ್ಟೆಂಟ್ ಬಟ್ ಇಸ್ ರಿಲೇಷನ್ ಟು ಮೀನ್ಸ್ ಆಫ್ ಪ್ರೊಡಕ್ಷನ್ಸ್ ಆಫ್ ಇಂಪಾರ್ಟೆಂಟ್. ಸೊ ಅವನು ಯಾವ ಥರ ಉದ್ಯೋಗ ಮಾಡ್ತಾನೆ ಅದಕ್ಕಿಂತ ಹೆಚ್ಚಾಗಿ ಅವನು ಉತ್ಪಾದನೆಯ ಮೇಲಿನ ನಿಯಂತ್ರಣದ ಸಂಬಂಧವನ್ನು ಏನು ಹೊಂದಿದ್ದಾನೆ ಅನ್ನೋದು ಬಹಳ ಮುಖ್ಯ ಎಂಬಂತೆ ಇಲ್ಲಿ ನಾವು ತಿಳ್ಕೋಬೇಕಾಗತ್ತೆ. ಮತ್ತು ಮೂರನೇದಾಗಿ ಐಡೆಂಟಿಫಿಕೇಷನ್ ಆಫ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಪವರ್ ಆ್ಯಂಡ್ ಅಥಾರಿಟಿ. ಸೊ ಅಲ್ಲಿಗೆ ಆರ್ಥಿಕ ಅಧಿಕಾರ, ರಾಜಕೀಯ ಅಧಿಕಾರ ಹೇಗೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋದರೆ, ಅಕಾರ್ಡಿಂಗ್ ಟು ಮಾರ್ಕ್ಸ್, ಪೊಲಿಟಿಕಲ್ ಪವರ್ ಎಮರ್ಜಸ್ ಫ್ರಮ್ ಎಕನಾಮಿಕ್ ಪವರ್. ಸೊ ರಾಜಕೀಯ ಒಂದು ಶಕ್ತಿ, ರಾಜಕೀಯ ಒಂದು ಅಧಿಕಾರ ಅಂತಕ್ಕಂಥದ್ದು ಏನಿದೆ, ಅದು ಉಗಮ ಆಗೋದು ಆರ್ಥಿಕ ಶಕ್ತಿ ಹಾಗೂ ಅಧಿಕಾರದಿಂದ ಅಂತ ಕೂಡ ಹೇಳ್ತಾರೆ. ದಿ ಪವರ್ ಆಫ್ ದಿ ರೂಲಿಂಗ್ ಕ್ಲಾಸ್ ದೇ ಫೋರ್ ಸ್ಟಮ್ಸ್ ಫ್ರಮ್ ಇಟ್ಸ್ ಓನರ್ಶಿಪ್. ಸೊ ಈಗಿನ ಆಳುವಂತಹ ವರ್ಗ ಏನಿದೆ, ಅದರ ಒಂದು ಅಧಿಕಾರ ಅನ್ನುವಂಥದ್ದು ಇದರ ಒಂದು ಹೊಂದುವಿಕೆ, ಒಂದು ಗಳಿಸುವಿಕೆಯಲ್ಲಿದೆ, ಅದರ ಒಂದು ಒಂದು ಯಜಮಾನ್ಯತೆಯನ್ನು ಏನು ಪಡ್ಕೊಂಡಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಟ್ಸ್ ಲೈಕ್ ಅದು ಒಂದು ಫೋರ್ಸ್ ಆಫ್ ಪ್ರೊಡಕ್ಷನ್, ಕಂಟ್ರೋಲ್ ಆಫ್ ದಿ ಫೋರ್ಸ್ ಆಫ್ ಪ್ರೊಡಕ್ಷನ್, ಒಂದು ಉತ್ಪಾದನೆಯ ಮೇಲೆ ನಿಯಂತ್ರಣವನ್ನು ಸಾಧಿಸುವಂತಹ ಒಂದು ವರ್ಗ ಆಗುತ್ತೆ. ಸೊ ದ ಪೊಲಿಟಿಕಲ್ ಆ್ಯಂಡ್ ದ ಲೀಗಲ್ ಸಿಸ್ಟಮ್ ರಿಫ್ಲೆಕ್ಟ್ ರೂಲಿಂಗ್ ಕ್ಲಾಸ್ ಇಂಟ್ರೆಸ್ಟ್. ಅಲ್ಲಿಗೆ ಒಟ್ಟು ನಾವೇನು ಅರ್ಥ ಮಾಡ್ಕೊಳ್ತೀವಿ, ಈ ಕಾನೂನು ಮತ್ತು ರಾಜಕೀಯ ಅಂಶಗಳ ಮೇಲೆ ಈ ಆಳುವ ವರ್ಗ ಏನಿದೆ ಸಾಕಷ್ಟು ಅಭಿಪ್ರಾಯಗಳಲ್ಲಿ, ಆಲೋಚನೆಗಳಲ್ಲಿ ಮತ್ತು ತತ್ವಗಳಲ್ಲಿ, ಯೋಜನೆಗಳಲ್ಲಿ ಸಾಕಷ್ಟು ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ. ನಾಲ್ಕನೇದಾಗಿ ಪೋಲರೈಸೇಷನ್ ಆಫ್ ಕ್ಲಾಸಸ್. ಇನ್ ದ ಕ್ಯಾಪಿಟಲ್ ಸೊಸೈಟಿ ದೇರ್ ಕುಡ್ ಬಿ 2 ಸೋಷಿಯಲ್ ಕ್ಲಾಸಸ್. ಸೊ ಎರಡು ರೀತಿಯಾಗಿ ವಿಂಗಡಣೆ ಮಾಡಿದಾಗ ಎರಡು ರೀತಿಯ ಸಾಮಾಜಿಕ ವರ್ಗಗಳನ್ನು ನಾವು ಗುರುತಿಸ್ತೀವಿ. ದಿ ಕ್ಯಾಪಿಟಲಿಸ್ಟ್ ಹೂ ಓನ್ ದಿ ಮೀನ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ಅಲ್ಲಿಗೆ ಯಾವ ರೀತಿ ಎರಡು ಅಂದಾಗ, ಬಂಡವಾಳಶಾಹಿಗಳು, ಅವರು ಈ ಉತ್ಪಾದನೆಯ ಮೇಲೆ ನಿಯಂತ್ರಣ ಹಾಗೂ ಅದರ ವಿತರಣೆ ಮೇಲೆ ಹೊಂದುವ ನಿಯಂತ್ರಣ. ಎರಡನೇದಾಗಿ ದುಡಿಯುವಂತಹ ವರ್ಗ ಕಾರ್ಮಿಕ ವರ್ಗ ಅಂತ ಹೇಳಿದಾಗ, ಹೂ ಓನ್ ನಥಿಂಗ್ ಬಟ್ ದೇರ್ ಓನ್ ಲೇಬರ್. ಅವರು ಏನನ್ನು ತಮ್ಮದು ಅಂತ ಅಂದ್ಕೊಳ್ತಾರೆ ಅಂದರೆ ಅವರು ಮಾಡುವಂತಹ ಕೆಲಸ ಮತ್ತು ನಿರ್ವಹಿಸುವಂತಹ ವೃತ್ತಿಯಷ್ಟೇ ಅವ್ರದ್ದಾಗತ್ತೆ ಅನ್ನುವಂಥದ್ದು. MCQಗಳನ್ನು ಕೂಡ ನಾವು ಗುರುತಿಸ್ತಾ ಹೋಗ್ಬೋದು.